ಹೋಗದವ್ರು ಯಾರು? ಹೆಣಗಳು ಹೋಗಿದ್ದು ಸುಳ್ಳೇನಲ್ಲ. ಸ್ವತಃ ವಿ ಎಸ್ ಉಗ್ರಪ್ಪ ಇದೇ ನಮ್ಮ ಸಿದ್ದರಾಮಯ್ಯ ನೇಮಿಸಿದಂತಹ ತನಿಖಾ ಸಂಸ್ಥೆ ಅದರ ಹೆಡ್ ಇದ್ದಂಥವ್ರು ವಿ ಎಸ್ ಉಗ್ರಪ್ಪ 477 ಹೆಣಗಳು ಹೂಳಲಾಗಿದೆ, ಪ್ರತಿ ವರ್ಷ 106 ಹೆಣಗಳು ಹೂಳ್ತಾ ಇದ್ದಾರೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದೆಲ್ಲೂ ಕಂಡು ಬರೋದಿಲ್ಲ. ಈವನ್ ಬಾಲಾಜಿ ಹೋದ್ರೆ ತಿರುಮಲ ಅಲ್ಲೂ ಇಲ್ಲ. ಇದು ಶ್ರೀಶೈಲದಲ್ಲೂ ಒಂದಿಷ್ಟು ಜನ ತಮ್ಮಂತ ಆತ್ಮಹತ್ಯೆ ಕೊಡ್ತಾರೆ, ನಾವು ಸ್ವರ್ಗಕ್ಕೆ ಹೋಗ್ತೀವಿ ಅಂತೇಳಿ, ಅಲ್ಲೂ ಇಲ್ಲ. ಅದು ಇಲ್ಲೇ ಯಾಕೆ ಇಷ್ಟು ಅಂತವ್ರು ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಇವತ್ತಿಗೆ ಉತ್ತರ ಇಲ್ಲ. ಅದಕ್ಕೆ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಹೆಣ್ಮಕ್ಳೆಲ್ಲ ಬೀದಿಗಿಳಿತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಮನೆ ಹೆಣ್ಮಕ್ಳು ಎಬ್ಬಿಸ್ತಾ ಇದ್ದಾರೆ, ಎಚ್ಚರಿಸ್ತಾ ಇದ್ದಾರೆ. ಕೇಳೋಣ ಬರ್ರಿ, ಯಾರು ಕೇಳೋಣ ಬರ್ರಿ ಅಂತೇಳಿ ಸಂಘಟನೆ ಆಗಿರ್ತದೆ. ತಲೆಯಲ್ಲಿಟ್ಟು ರಾಜಕಾರಣಿಗಳು ಹೋಟ್ ಇಲ್ಲದ ಅಷ್ಟೇ ಮಾಡೋ ಕೆಲಸ. ನೀವು ಅರ್ಧ ಹೋಟ್ ಹೋಗಿಬಿಡ್ತಾರೆ ನಮಗೆಲ್ಲ ನೆನಪಲ್ಲಿ. ಹೆಣ್ಮಕ್ಳು ಈ ದೇಶದ 49 ಸಮಥಿಂಗ್ ಅದಾರೆ, ಹೆಚ್ಚಿಗಿದ್ದಾರೆ. ಅರ್ಥ ಇದ್ದಂಗೆ ಅವ್ರದ್ದು ಗಂಡುಗಳ ಸಹಿತ ಪರಿವರ್ತನೆ ಆಗೋದು ಸಾಧ್ಯತೆಗಳಿದ್ದಾವೆ, ಗಂಡು ಮಕ್ಕಳ ಸಹಿತ ಫೋಟೋ ಹಾಕುವಂಥ ಸಾಧ್ಯತೆಗಳು ಅದ್ರ ವಿರುದ್ಧ. ಅದಕ್ಕೆ ಇವತ್ತು ನಿಮ್ಮದು ಪರೀಕ್ಷಾ ಕಾಲ ಇದು. ಸಿದ್ದರಾಮಯ್ಯಂದಾಯಿತು, ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರದ್ದಾಯಿತು. ಇವರೆಲ್ಲರೂ ಒಂದು ರೀತಿಯಿಂದ ಧರ್ಮಸ್ಥಳದ ಪರ, ಅದರಲ್ಲೂ ಹೆಗ್ಗಡೆಯವರು ನಡೆದಾಡುವ ದೇವರು ಅಂತ ಹೇಳ್ತಾ ಇದ್ದಾರೆ ಇವರು. ಅದು ಇವರೆಲ್ಲರೂ ಅದನ್ನು ಒಪ್ತಾ ಇಲ್ಲ. ಹೆಣ್ಮಕ್ಳು ಎಲ್ಲ ಅವ್ರು ತನಿಖೆ ಆಗಬೇಕು. ಯಾವ ದೂರದಾರರು ಯಾರ ಮೇಲೆ ಆರೋಪ ಮಾಡಿ ತನಿಖೆ ಆಗಬೇಕು ಇದ್ರು ಅವರೇ ಇವತ್ತು ಆರೋಪಿಗಳಾಗ್ತಾ ಇದ್ದಾರೆ, ಅಪರಾಧಿಗಳಾಗ್ತಾ ಇದ್ದಾರೆ. ಅವ್ರು ಎನ್ಕ್ವೈರಿ ಕಳಿಸ್ರಿ ಅಂತ ಹೈಕೋರ್ಟ್ ಕೇಳ್ತಾ ಇದ್ದಾರೆ. ನಮ್ಮ ಎಸ್ ಐ ಟಿ ಅವರು ಯಾರು ದೂರ ಮಾಡಿದ್ರು ಅವ್ರದ್ದಿಲ್ಲ, ಇವ್ರನ್ನ ಮತ್ತೆ ನಮ್ಗೆ ಕಳಿಸ್ಬೇಕು, ನಾವು ಎನ್ಕ್ವೈರಿ ಮಾಡ್ತೀವಿ. ಇವ್ರನ್ನ ಎನ್ಕ್ವೈರಿ ಮಾಡೋರು ಅವರು. ಯಾರು ಆರೋಪ ಮಾಡಿದ್ರು ಅವ್ರನ್ನ ಎನ್ಕ್ವೈರಿ ಮಾಡೋರು. ಸುಳ್ಳು ಆರೋಪ ಮಾಡ್ತಾ ಇದ್ದೀರಿ ಅಂತ ಅವ್ರು ಆದಷ್ಟು ಪ್ರೂವ್ ಮಾಡಿ ಸುಳ್ಳು ಮಾಡೋಕ್ಕೆ ಪ್ರಯತ್ನ ಮಾಡೋರು. ಅಂದರೆ ಕೇಸನ್ನು ಮುಚ್ಚಾಕೋ ಪ್ರಯತ್ನ ಎಸ್ ಐ ಟಿಯಿಂದ ನಡೆಯುವಂಥದ್ದು ಸ್ಪಷ್ಟ ಕಾಣ್ತಾ ಇದೆ ಕಣ್ಣಿಗೆ.